सरदार पटेल गेट, जूनागढ़। ಜೈ ಗಿರಿನಾರ್. ನನ್ನ ಈ ಒಂದು ವಿಡಿಯೋ ಚಿತ್ರಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನೀಗ ಹೋಗ್ತಾ ಇರುವಂಥ ಜಾಗ ಬಂದು ಗಿರಿನಾರ್ ಪರ್ವತ್, ಗಿರಿನಾರ್ ಹಿಲ್ಸ್ ಅಂತ. ಇದು ಜೂನಾಗಢ್ನಲ್ಲಿ, ಗುಜರಾತ್ನಲ್ಲಿದೆ. ಇದು ಬಂದು ಬೆಟ್ಟಕ್ಕೆ ಹೋಗಲು ರೋಪ್ವೇ ಪಾಯಿಂಟ್. ಇದು ರೋಪ್ವೇ ಆಫೀಸ್. ಇದು ಇಲ್ಲಿ ಒಬ್ಬರಿಗೆ 700 ರೂಪಾಯಿ ಹಾಗೂ 5 ರಿಂದ 10 ವರ್ಷದ ಮಕ್ಕಳಿಗೆ 350 ರೂಪಾಯಿ ಹಾಗೂ 5 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. ರೋಪ್ವೇನಲ್ಲಿ ಹೋಗೋದಕ್ಕೆ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋ ಟಿಕೆಟು, ಅಪ್ ಆ್ಯಂಡ್ ಡೌನ್ ಟಿಕೆಟ್ ಇಲ್ಲೇ ಇಶ್ಯೂ ಮಾಡ್ತಾರೆ. ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಅಥವಾ ಇಲ್ಲಿ ಕೌಂಟ್ರ್ನಲ್ಲಿ ತೊಗೋಬೋದು. ಕೌಂಟ್ರ್ನಲ್ಲಿ ತೊಗೋಬೇಕಂದ್ರೆ ಭಾಳ ಟೈಮ್ ಆಗುತ್ತೆ. ಆದ್ದರಿಂದ ತಾವುಗಳು ಆನ್ಲೈನಲ್ಲಿ ಸರ್ಚ್ ಮಾಡಿ ಅಡ್ವಾನ್ಸಾಗಿ ಬುಕ್ ಮಾಡ್ಕೋಬೋದು. ಇದು ಎಷ್ಟು ಹೈಟು, ಎಷ್ಟು ಡಿಸ್ಟೆನ್ಸಲ್ಲಿದೆ ಅನ್ನೋದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಈ ಒಂದು ಗಿರಿನಾರ್ ಯಾತ್ರೆಯ ಒಂದು ಬಹಳ ಜೀವಮಾನದಲ್ಲಿ ನೆನೆಸಿಕೊಳ್ಳುವಂಥ ಒಂದು ಪ್ರವಾಸ ಆಗಿರುತ್ತೆ. ನನ್ನ 15 ವರ್ಷದ ಈ ಯೂಟ್ಯೂಬ್ ಸರ್ವಿಸ್ನಲ್ಲಿ ಎಷ್ಟೋ ಜಾಗಗಳನ್ನು ಸುತ್ತಿದ್ದೇನೆ. ಆದರೆ ಈ ಒಂದು ಜಾಗ ಮಾತ್ರ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಯಾಕೆಂದರೆ ಅಷ್ಟು ಅದ್ಭುತ, ಅಷ್ಟು ಚೆನ್ನಾಗಿದೆ. ಕಾರಣ ಅಂದರೆ ಇದು ಬಂದು ಟೋಟಲ್ 10,000 ಮೆಟ್ಲು ನಾವು ಹತ್ತಿ ಹೋಗ್ಬೇಕು. ನೋಡಿ, 10,000 ಮೆಟ್ಲು ಹೋಗ್ಬೇಕಾಗುತ್ತೆ. 10,000 ಮೆಟ್ಲು ಕೆಳಗಡೆ ಇಳಿಬೇಕಾಗುತ್ತೆ. ಕೆಲ ಭಕ್ತಾದಿಗಳು ಅರಸ್ಕೊಂಡಿರ್ತಾರೆ. ಅವರೇನಂದರೆ ಬಾಟಮಿಂದ 10,000 ಮೆಟ್ಲುಗಳನ್ನ ಹತ್ಬಿಟ್ಟು ಹೋಗಿ ಸಂದರ್ಶನ ಮಾಡಿ ಭಕ್ತಿ ಭಾವದಿಂದ ವಾಪಸ್ ಬರ್ತಾರೆ. ಆದರೆ ನಾವುಗಳು ಇದು ರೋಪ್ವೇ ಬಂದು ಅಂಬಾಜಿ ಟೆಂಪಲ್, ಅಂಬಿಕಾ ಟೆಂಪಲ್ ಇಲ್ಲಿವರೆಗೂ ಹೋಗುತ್ತೆ. ರೋಪ್ವೇ ಅಂದರೆ 5,000 ಮೆಟ್ಲವರೆಗೂ ಈ ಒಂದು ಅಂಬಾಜಿ ಟೆಂಪಲ್ವರೆಗೂ ಈ ರೋಪ್ವೇ ಹೋಗುತ್ತೆ. ಅಲ್ಲಿಂದ ನಾವು ಇನ್ನು 5,000 ಮೆಟ್ಲು ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಇದು ನಡೆದುಕೊಂಡು ಬರುವ ರಸ್ತೆ. ಇದು ಮೆಟ್ಲುಗಳು. ಭಕ್ತಾದಿಗಳು ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಕೊಂಡು ಬರ್ತಾ ಇದ್ದಾರೆ ಜನಗಳು. 10,000 ಮೆಟ್ಲು ಹತ್ತಿ ಬರಬೇಕಾಗುತ್ತೆ. ಎಷ್ಟು ಸೀನರಿ ಇದೆ ಅಂದರೆ ಸುತ್ತಲೂ ಹೇಳೋದಕ್ಕೆ ಅಸಾಧ್ಯ. ನೋಡೋಕ್ಕೆ ಕಣ್ಮನ ಸಾಲದು, ಅಷ್ಟು ಚೆನ್ನಾಗಿದೆ. ಮುಂದಾಗಿ ನಾವು ಬೆಳಗಿನ ಜಾವ 7 ಗಂಟೆಗೆಲ್ಲ ರೋಪ್ವೇ ಹತ್ರ ಇದ್ದು ಅಲ್ಲಿಂದ ಹೊರಟಿದ್ದೀವಿ. ಬೆಳಗ್ಗೆ 7 ಗಂಟೆ. ಈಗ ನೋಡಿ ಯಾವ ರೀತಿ ರೋಪ್ವೇ ರಾಕ್ ಬಂಡೆನ ಹತ್ತುತ್ತಾ ಇದೆ ಅಂತ. ಇದು ಒಂದು ಅದ್ಭುತ ಜಾಗವೇ ಸರಿ. ಇಲ್ಲಿ ಹತ್ತುತ್ತಿದ್ದಂಗೆ ಅಲ್ಲಿ ಗೋಪುರಗಳು ಕಾಣ್ತಾ ಇದ್ದಾವೆ. ಅದು ಬಂದು ಜೈನ್ ಟೆಂಪಲ್. ಅದಕ್ಕೆ ನೇಮಿನಾಥ್ ಜೈನ್ ಮಂದಿರ್ ಅಂತ ಹೇಳ್ತಾರೆ. ಇಲ್ಲಿ ರೋಪ್ವೇ ಏನು ಸ್ಟಾಪ್ ಇಲ್ಲ.
ನಾವು ಇಲ್ಲಿಗೆ ಬರಬೇಕಂದ್ರೆ ಅಂಬಾಜಿ ಟೆಂಪಲ್ಗೆ ಹೋಗಿ ಅಲ್ಲಿಂದ 10,000 ಮೆಟ್ಲು 10,000 ಅಲ್ಲ 1,000 ಮೆಟ್ಲು ಇಳ್ಕೊಂಡು ಬಂದು ತಿರ್ಗಾ 1,000 ಮೆಟ್ಲು ಮೇಲಕ್ಕೆ ಬರಬೇಕಾಗುತ್ತೆ. ನೇಮಿನಾಥ್ ಜೈನ್ ಟೆಂಪಲ್ ಕಾಂಪ್ಲೆಕ್ಸ್ ಇದ್ದಾಗಿದೆ, ಭಾಳ ಚೆನ್ನಾಗಿದೆ. ಇದು ಹಿಂದೂ ಹಾಗೂ ಜೈನರ ಒಂದು ಸಮಾಗಮದ ಪ್ರವಾಸಿ ತಾಣ ಆಗಿದೆ. ನಾವಿನ್ನೇನು ರೋಪ್ವೇ ಲ್ಯಾಂಡಿಂಗ್ ಆಗ್ತಾ ಇದೆ. ಇಲ್ಲಿ ಎಲ್ಲ ಜಾಗಗಳ ಸಂದರ್ಶನಕ್ಕೆ ಎಷ್ಟು ಸ್ಟೆಪ್ಸ್ಗಳು ಮೆಟ್ಲುಗಳು ಹತ್ತಬೇಕು ಇಳಿಬೇಕು ಅನ್ನೋದು ತೋರಿಸಿದೆ. ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೋಬೋದು. ಇಲ್ಲಿಂದ ಸ್ವಲ್ಪ ಮೆಟ್ಲು ಸ್ಟೆಪ್ಸು ಮೇಲಕ್ಕೆ ಹೋದರೆ ಅಂಬಾಜಿ ಟೆಂಪಲ್ ಸಿಗುತ್ತೆ. ನೋಡಿ, ಇದೇ ನೋಡಿ ಅಂಬಾಜಿ ಟೆಂಪಲ್ ಎಷ್ಟು ಅದ್ಭುತವಾಗಿದೆ. ಇದು ಮೊದಲನೇ ಬೆಟ್ಟ ಆಗಿರುತ್ತದೆ. ಜೊತೆಗೆ ದೇವಸ್ಥಾನದ ಒಳಗೆ ವಿಡಿಯೋ ಫೋಟೋಗ್ರಫಿ ನಾಟ್ ಅಲೌಡ್, ಬಿಡೋದಿಲ್ಲ. ಫೋಟೋಗ್ರಫಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ದೇವಸ್ಥಾನದ ಮುಂಭಾಗದ ಸ್ವಾಮೀಜಿಯೊಬ್ಬರು ಈಶ್ವರನ ಪೂಜೆ ಮಾಡ್ತಿದ್ದಾರೆ. ಇದೆ ಔಟ್ಸೈಡ್ ವ್ಯೂ, ಹೊರಭಾಗದ ವೀಕ್ಷಣೆ ಇದು. ಈಗ ಸಮಯ 7:37 ಆಗಿದೆ. ಎಲ್ಲ ಪ್ರವಾಸಿಗರು ಅಂಬಾಜಿಯ ದರ್ಶನವನ್ನು ಪಡೆದು ಇಲ್ಲಿ ಸ್ವಲ್ಪ ಪ್ರಕೃತಿ ಸೌಂದರ್ಯವನ್ನು ಸವಿದು ನಂತರ ಇಲ್ಲಿಂದ ಗೋರಖ್ನಾಥ್ ಮಂದಿರಕ್ಕೆ ಹೊರಡ್ತಾರೆ. ಇಲ್ಲಿ ಟೋಟಲ್ಲು ಮುಖ್ಯವಾಗಿ ನೋಡಬೇಕಾದಂತೆ 3 ಬೆಟ್ಟಗಳು, 3 ದೇವಸ್ಥಾನ. ಮೊದಲನೆಯದು ಅಂಬಾಜಿ ಟೆಂಪಲ್. ಎರಡನೆಯದು ಗೋರಖ್ನಾಥ್ ಟೆಂಪಲ್. ಮೂರನೆಯದು ದತ್ತಾತ್ರೇಯ ಟೆಂಪಲ್. ಪಾದುಕೆ ಇದೆ ಅಲ್ಲಿ, ಇದು ನೋಡಬೇಕಾಗತ್ತೆ. ಈಗ ನಾವು ಅಂಬಾಜಿ ತಾಯಿಯ ದರ್ಶನವನ್ನು ಪಡೆದು ಗೋರಖ್ನಾಥ್ ಟೆಂಪಲ್ಗೆ ಅದೇ ಅಲ್ಲಿ ನೋಡಿದೆ ಕರ್ಕೊಂಡು ಹೋಗ್ತಾ ಇದೀವಿ. ಅದು ಕೂಡ ಸೀನ್ರಿ ಸಿಗುತ್ತೆ ಬಿಡು ಅಂತ ಬಂದೆ. ಇವಾಗ ಡೀಪಾಗಿ ಇಳಿದು ಆಮೇಲಿಂದ ಮೇಲೆ ಹತ್ತಬೇಕಾಗುತ್ತೆ. ಇದು ಬಂದು ಒಂದು ಕೆರೆ ಡ್ಯಾಮ್ ಅದೇ. ಆ್ಯಕ್ಚುಲಾಗಿ ಅಲ್ಲಿ ಕಾಣ್ತಾ ಇರೋದು ವಿಲ್ಲಿಂಗ್ಡನ್ ಡ್ಯಾಮ್ ಅಂತ ಇದೆ. ಅದು ಕೂಡ ಜೂನಾಗಢ್ ಸೈಟ್ ಸೀಯಿಂಗ್ನಲ್ಲಿ ಈ ಒಂದು ಡ್ಯಾಮ್ನ ನಾವು ವೀಕ್ಷಣೆ ಮಾಡಬಹುದು. ಇಲ್ಲಿನ ದೊಡ್ಡ ಜಾತ್ರೆ ಎಂದರೆ ಮಹಾಶಿವರಾತ್ರಿ. ಆ ಒಂದು ಪೀರಿಯಡ್ನಲ್ಲಿ ಅಘೋರಿಗಳು, ನಾಗಬಾಬಾಗಳು, ಎಲ್ಲ ಸಾಧು ಸಂತರು, ಕೋಟ್ಯಾಂತರ ಜನರು ಇಲ್ಲಿಗೆ ಗಿರಿನಾಥ್ ಸಂದರ್ಶನ ಮಾಡಕ್ಕೆ ಬರ್ತಾರೆ. ಆವಾಗ ಈ ಜಾಗನೇ ಸ್ವರ್ಗದಂತೆ ಇರುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿರುವ ಮೆಟ್ಟಲುಗಳು. ಯಾವ ಕಾಲದಲ್ಲಿ ಈ ಮೆಟ್ಟಲುಗಳನ್ನು ಕಟ್ಟಿದಾರೋ ಗೊತ್ತಿಲ್ಲ. ಒಂದು ಮೆಟ್ಟಲು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ, ಅಷ್ಟು ಭದ್ರವಾಗಿ ಕೂತ್ಕೊಂಡಿದೆ. ಯಾತ್ರಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮೆಟ್ಟಲು ಹತ್ತಕ್ಕೆ ಇಳಿಯೋದಕ್ಕೆ. ಅಷ್ಟು ಚೆನ್ನಾಗಿದ್ದಾವೆ ಆ ಸ್ಟೆಪ್ಸ್ಗಳನ್ನ ನೋಡಿದ್ರೇ ಭಾಳ ಸಂತೋಷ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆದರೂ ಕೂಡ ಇದು ಭಾಳ ಕಡಿದಾದ ಜಾಗ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದರೆ ಭಾಳ ಕಷ್ಟ ಆಗುತ್ತೆ. ಇದೇ ನೋಡಿ ಗೋರಖ್ನಾಥ್ ಮಂದಿರ್.
ಇದು ಬಂದು ಗೋರಖ್ನಾಥ್ ಪೀಕ್ ಬೆಟ್ಟ ಬಂದು ಗುಜರಾತ್ನ ಹೈಯೆಸ್ಟ್ ಪೀಕ್ ಅಂತ ಹೇಳ್ತಾರೆ. ಇದು ಒಳಗಡೆ ವಿಡಿಯೋ ಫೋಟೋಗ್ರಫಿ ನಾಟ್ ಅಲೌಡ್. ನೋಡಿ ದತ್ತಾತ್ರೇಯ ಪೀಠ ಇಲ್ಲಿಂದ ಗೋರಖ್ನಾಥ್ ಟೆಂಪಲಿಂದ ದತ್ತಾತ್ರೇಯ ಮಂದಿರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದನ್ನು ನಾವು ಫುಲ್ ಕೆಳಗಡೆ ಇಳಿದು ಆಮೇಲೆ ತಿರ್ಗಿ ಹತ್ತಬೇಕು ಆ್ಯಕ್ಚುಲಾಗಿ. ನಾವೀಗ ಅಂಬಾಜಿ ಟೆಂಪಲ್ ಆಯಿತು, ಗೋರಖ್ನಾಥ್ ಟೆಂಪಲ್ ಆಯಿತು, ಈಗ ದತ್ತಾತ್ರೇಯ ಟೆಂಪಲ್ನ ವೀಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕಮಂಡಲ್ ಕುಂಡ್ ದಾರಿಯುದ್ದಕ್ಕೂ ಯಾವುದೇ ಅಂಗಡಿ, ಯಾವುದೇ ಫುಡ್ಡು, ದತ್ತಾತ್ರೇಯ ಪಾದುಕೆ, ಇವನ್ ನೀರು ಬಾಟ್ಲು ಕೂಡ ಏನು ಸಿಗೋದಿಲ್ಲ, ಯಾವ ಫುಡ್ಡು ಸಿಗಲ್ಲ. ಅವೆಲ್ಲ ಬೇಕು ಅಂತನೂ ಅನ್ಸೋದಿಲ್ಲ. ಈ ಜಾಗ ನೋಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಬರೀ ಕೈಲೇ ಬರ್ತಾರೆ, ಬರೀ ಕೈಲೇ ಹೋಗ್ತಾರೆ. ಆರಾಮ್ ಭಾಳ ಜನ, ಲಗೇಜೇ ಇಲ್ಲ. ಜೈ ಗಿರಿನಾರ್. ಲಗೇಜ್ ಇದ್ದರೆ ಇನ್ನೂ ಭಾಳ ಕಷ್ಟ ಆಗ್ತದು ಇಳಿಯೋದು. ಹಾಗೆ ಇಲ್ಲಿ ಡೋಲಿ ಇದೆ ಕರ್ಕೊಂಡೋಗೋದು ಜನಗಳನ್ನ. ಅದು ಕೂಡ 7-8 ಸಾವಿರ ರೂಪಾಯಿ, 10 ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಕರ್ಕೊಂಡು ಬರೋದಕ್ಕೆ. ಬೆಟ್ಟ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಈ ಗೋರಖ್ನಾಥ್ ಅಂಬಾಜಿ ಟೆಂಪಲ್ ಬಿಟ್ಟು ಇವೆರಡು ಬೇರೆ ಟೆಂಪಲ್ಗಳಿದ್ದಾವೆ. ಇದು ಒಂದು ಕಾಳಿ ಮಾತಾ, ಆಮೇಲೆ ಇನ್ನೊಂದು ಅನಸೂಯ ದೇವಿ ಬೆಟ್ಟ ಅಂತ ಕರೀತಾರೆ. ಆ ಕಡೆ ನೀವು ನೋಡಿದ್ದು. ಇವಾಗ ಕರೆಕ್ಟ್ ಜೂನಾಗಢ್ನಲ್ಲಿ ಭಾವನಾಥ್ ಮಂದಿರ ಅಂತಿದೆ, ಕೃಷ್ಣನ ದೇವಸ್ಥಾನ ಅನಿಸುತ್ತೆ. ಅಲ್ಲಿಗೆ ನೋಡಿ ಮಹಾಶಿವರಾತ್ರಿ ಎಂದು ಕಾಣ್ತಾ ಇದೆ. ಅಗೋರಿಗಳು, ನಾಗಬಾಬಾಗಳು, ಸಾಧು ಸಂತರು, ಭಕ್ತರು ಎಲ್ಲ ಭಾಳ ಜನ ಬಂದು, ಕೋಟ್ಯಾಂತರ ಜನ ಬಂದು ಸೇರಿ ಗಿರಿನಾರ್ ಪರಿಕ್ರಮ ಪ್ರದಕ್ಷಿಣೆ ಹೋಗ್ತಾರೆ. ಇದು ಒಂದು ಭಾಳ ಅದ್ಭುತ ಹಾಗೂ ಭಕ್ತಿಭಾವದಿಂದ ನಡೆಯುತ್ತೆ. ಈಗ ನಾವು ಆಲ್ಮೋಸ್ಟ್ ದತ್ತಾತ್ರೇಯ ದೇವಸ್ಥಾನ, ದತ್ತಾತ್ರೇಯ ಪೀಠ ಜಾಗದಲ್ಲೇ ಇದ್ದೀವಿ. ಇಲ್ಲೂ ಕೂಡ ವಿಡಿಯೋ ಫೋಟೋಗ್ರಫಿ ಏನು ಅಲೌಡ್ ಇಲ್ಲ. ಇಲ್ಲಿನ ಸುತ್ತಲಿನ ವಾತಾವರಣ ಹಾಗೂ ಬೆಟ್ಟಗಳನ್ನು ನೋಡಿದ್ರೆ ಭಾಳ ಚೆನ್ನಾಗಿದೆ. ಗೋರಖ್ನಾಥ್ ಟೆಂಪಲ್, ದತ್ತಾತ್ರೇಯ ಪೀಠವನ್ನು ವೀಕ್ಷಿಸಿ ಕೆಳಗೆ ಬಂದಿದ್ದೀವಿ. ನಾವು ಕೆಳಗೆ ಬರ್ತಾ ದಾರಿನಲ್ಲಿ ಎಡಗಡೆ ಸೈಡಲ್ಲಿ ಒಂದು ಕಮಂಡಲ್ ಕುಂಡ್ ಅನ್ನೋ ಒಂದು ಜಾಗ ಇದೆ, ಒಂದು ಆಶ್ರಮ ಇದೆ ಆ್ಯಕ್ಚುಲಾಗಿ. ಅಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ಊಟವನ್ನು ಹಾಕ್ತಾರೆ. ಭಾಳ ರುಚಿಕರವಾಗಿರುತ್ತದೆ. ಯಾಕಂದರೆ ಬೆಟ್ಟ ಹತ್ತಿ ಇಳಿಯವರೆಗೂ ಎಲ್ಲೂ ಏನು ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಊಟ ಪ್ರತಿಯೊಬ್ಬರು ಬಂದು ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಊಟ ಹಾಕ್ತಾರೆ. ಅಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಾವು ಕೂಡ ಭೋಜನವನ್ನು ಸ್ವೀಕರಿಸಿ ಸಂತೋಷ ಪಟ್ಟೆವು. ಇವರೆಲ್ಲ ಡೋಲಿ ಡೋಲಿಲಿ ಜನಗಳನ್ನ ಕರ್ಕೊಂಡು ಹೋಗೋರು. ಅದು 6-8 ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೋಲಿನಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಬರಬೇಕಂದ್ರೆ ಮೊದಲು ದೇವರ ಅನುಗ್ರಹ ಇರಬೇಕು, ಎರಡನೇದು ಕಾಲು ಗಟ್ಟಿಗಿರಬೇಕು, ಮೂರನೇದು ನೋಡಲೇಬೇಕು, ವೀಕ್ಷಿಸಬೇಕು ಎಂಬ ಒಂದು
ಆ ಥರ ಇರಬೇಕು. ಇಷ್ಟಿರೋರು ಮಾತ್ರನೇ ಇಲ್ಲಿ ಬರೋಕ್ಕೆ ಸಾಧ್ಯ. ಆ ಮೆಟ್ಟಿಲುಗಳನ್ನ ನೋಡಿದ್ರೆ ಸಾಕು, ಭಾಳ ಸಂತೋಷ ಆಗುತ್ತೆ ನಮಗೆ ಸ್ಟೆಪ್ಸ್ನ ನೋಡಿದ್ರೆ. ವ್ಯೂ ಪಾಯಿಂಟ್ ಹೆಂಗಿದೆ, ಇಲ್ಲಿಂದ ನಾವು ದತ್ತಾತ್ರೇಯ ಪೀಠವನ್ನು ನೋಡಿಕೊಂಡು ವಾಪಸ್ಸು ಅಂಬಾಜಿ ಟೆಂಪಲ್ ಕಡೆಗೆ ಬರ್ತಾ ಇದ್ದೀವಿ. ಬರ್ತಾ ದಾರಿಯಲ್ಲಿರುವಂಥ ಪ್ರಕೃತಿಯ ಸೌಂದರ್ಯ ನೋಟ. ಈ ಜಾಗಕ್ಕೆ ನೀವು ಬೆಂಗಳೂರಿನಿಂದ ಬರಬೇಕಂದ್ರೆ ಜೂನಾಗಢ್ಗೆ ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇದೆ. ಇಲ್ಲ ಅಂದರೆ ಟ್ರೈನಲ್ಲಿ ಬರಬೇಕಂದ್ರೆ ಬೆಂಗಳೂರಿಂದ ಅಹಮದಾಬಾದ್ ಸಾಕಷ್ಟು ಟ್ರೈನ್ ಇದ್ದಾವೆ. ಟ್ರೈನ್ ಬುಕ್ ಮಾಡಿಕೊಂಡು ಅಹಮದಾಬಾದ್ ಬಂದು ಅಲ್ಲಿಂದ ಜೂನಾಗಢ್ಗೆ ಟ್ರೈನ್ ಸಿಗುತ್ತೆ. ನೀವು ಇಲ್ಲಿ ಒಂದು ಸಾರಿ ಬಂದರೆ ಸಾಕಷ್ಟೇನೆ. ಇಲ್ಲಿ ಸಾಕಷ್ಟು ಆಶ್ರಮಗಳು, ಲಾಡ್ಜ್ಗಳು, ಹೈಟೆಕ್ ಹೋಟೆಲ್ಸ್, ಯಾರ್ಯಾರಿಗೆ ಯಾವ ಟೈಪ್ ಹೋಟೆಲ್ಸ್ ಬೇಕೋ, ಲಾಡ್ಜ್ ಬೇಕೋ ಎಲ್ಲ ಸಿಗುತ್ತೆ. ಅದು ಆಶ್ರಮಗಳಲ್ಲಂತೂ ಅವರೇ ಊಟಗಳನ್ನು ಹಾಕಿ ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೋತಾರೆ. ನಾವು ಕೂಡ ಒಂದು ಆಶ್ರಮದಲ್ಲೇ ಉಳ್ಕೊಂಡಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ 7 ಗಂಟೆಗೆ ಇಲ್ಲಿಗೆ ಬಂದು ನೋಡಿ 3 ಬೆಟ್ಟಗಳು ಕಾಣ್ತಾ ಇದ್ದಾವೆ ಒಟ್ಟಿಗೆ. ಅಂಬಾಜಿ, ಗೋರಖನಾಥ್ ಅಂಡ್ ದತ್ತಾತ್ರೇಯ. ಜೂನಾಗಢ್ನಲ್ಲಿ ನೀವು ಅಲ್ಲೂ ಕೂಡ ಒಂದು ದಿವಸ ಸೈಟ್ ಸೀಯಿಂಗ್ ಹೋಗ್ಬೋದು. ಎಲ್ಲ ಅಷ್ಟೊಂದು ಜಾಗ ಇದೆ ನೋಡೋದಕ್ಕೆ. ಅಶೋಕ ರಾಕ್ಸ್ ಅಂತ ಇದೆ, ಅಲ್ಲಿ ಕಲ್ಲು, ಅದರೊಳಗಡೆ ಅಶೋಕನ ಕೆತ್ತನೆಯ ಇದಿದೆ, ಅದನ್ನು ನೋಡಬಹುದು. ಈ ಒಂದು ಪ್ರವಾಸಕ್ಕೆ ನೀವು 2 ದಿನ ಇಟ್ಕೊಂಡ್ರೆ ಸಾಕಾಗುತ್ತೆ. ಒಂದು ದಿನ ಗಿರಿನಾರ್ ಪರ್ವತ ವೀಕ್ಷಣೆ ಆಗ್ಬಿಡುತ್ತೆ. ಇನ್ನೊಂದು ದಿನ ಜೂನಾಗಢ್ ಸೈಟ್ ಸೀಯಿಂಗ್. ಭಾಳ ಒಳ್ಳೊಳ್ಳೆ ಜಾಗಗಳಿದ್ದಾವೆ. ಅಶೋಕ ರಾಕ್ಸ್ ಅಂತ ಇದೆ, ವಿಲ್ಲಿಂಗ್ಟನ್ ಡ್ಯಾಮ್ ಅಂತ ಇದೆ, ಆಮೇಲೆ ಕೆಲವು ವಿಷ್ಣುವಿನ ದೇವಸ್ಥಾನಗಳಿದೆ, ಈಶ್ವರನ ದೇವಸ್ಥಾನಗಳಿದ್ದಾವೆ. ಅವನ್ನೆಲ್ಲ ನೋಡೋಕ್ಕೆ ನಿಮಗೆ ಇಲ್ಲಿ ಒಂದು 2 ಡೇಸ್ ಬೇಕಾಗುತ್ತೆ. ರೋಪೆ ನೋಡಿ ಎಷ್ಟು ಚೆನ್ನಾಗಿದೆ ಸೀನರಿ. ಇಲ್ಲಿ ಬರಬೇಕು ಅಂದ್ರೂ ಅದೃಷ್ಟ ಮಾಡಿರಬೇಕು. ನನಗಂತೂ ಈ ಜಾಗ ಒಂದು ಅಚ್ಚಳಿಯದೆ ಉಳಿದುಬಿಟ್ಟಿದೆ. ಈ ಜಾಗ ನನ್ನ ಜೀವಮಾನದಲ್ಲೇ ಮರೆಯೋದಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ. ಇನ್ನು ನಾವು ಬಂದಿರೋದೇ ದೊಡ್ಡ ಪುಣ್ಯ ಅಂತ ಅನ್ಕೋತಾ ಇದ್ದೀನಿ. ತಾವುಗಳು ಹೇಗಾದರೂ ಸಾಹಸ ಮಾಡಿ ಒಂದು ಸಾರಿ ಬಂದು ಈ ಜಾಗವನ್ನು ಸಂದರ್ಶಿಸಿ ಪುನೀತರಾಗಬೇಕೆಂದು ಕೇಳ್ಕೊತೀನಿ. ಇದೊಂದು ಅದ್ಭುತ ಜಾಗ, ದಯಮಾಡಿ ಬನ್ನಿ. ರೋಪೇ ಬಂದು ಬಾಟಮಿಂದ ಮೇಲಕ್ಕೆ ಹೋಗೋದಕ್ಕೆ 10 ನಿಮಿಷ ತಗೊಳುತ್ತೆ. ಬರೀ 10 ನಿಮಿಷದಲ್ಲಿ ನಮಗೆ ಅರ್ಧ ದಾರಿ ಕರ್ಕೊಂಡೋಗಿ ಬಿಟ್ಬಿಡುತ್ತೆ. 500 ಸ್ಟೆಪ್ಸ್ಗೆ ಕರ್ಕೊಂಡೋಗಿ ಬಿಟ್ಬಿಡುತ್ತೆ. ಈ ರೋಪೇ ಬಂದು ಏಷ್ಯಾಗೆ ನಂಬರ್ 1 ರೋಪೇ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಲೆಂತ್ ಇದೆ ಇದು. ಆ ಲೆಂತು ಡಿಸ್ಕ್ರಿಪ್ಷನ್ ಎಲ್ಲ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ದಯಮಾಡಿ ಅದನ್ನು ನೋಡಿ.
ನಮ್ಮ ಗಿರಿನಾರ್ ಪರ್ವತದ ಪ್ರವಾಸ ಮುಗಿತಾ ಬಂದಿದೆ. ಇನ್ನೇನು ರೋಪೆ ಬಂದು ಬಾಟಮ್ನಲ್ಲಿ ಲ್ಯಾಂಡ್ ಆಗಲಿದೆ. ಎಲ್ಲರಿಗೂ ವಂದನೆಗಳು. ಜೈ ಗಿರಿನಾರ್, ಜೈ ಗಿರಿನಾರ್, ಜೈ ಗಿರಿನಾರ್. ನಮಸ್ಕಾರಗಳು.